ಹಾಯ್ ಇವತ್ತ ಶನಿವಾರ ಆಮೇಲೆ ಇವತ್ತ ಟೊರೊಂಟೊ ಝೂಗೆ ಹೊಂಟಿವಿ. ಈ ಝೂನ ಭಾಳ ದೊಡ್ಡದದ, ಒಂದೇ ದಿನದಾಗ ಅಷ್ಟು ಕವರ್ ಮಾಡೋದು ಆಗಲ್ಲ. ಇಲ್ಲಿ ನಾವು ಇವತ್ತು ಅನ್ಕೊಂಡಿದೀವಿ ಆಫ್ರಿಕಾದು ಮತ್ತೆ ಕೆನಡಿಯನ್ ಡೊಮೈನ್ ಸೈಡ್ ಹೋಗಮಂತೇಳಿ. ಅಲ್ಲಿ ಹೋಗೋಕ್ಕಿಂತ ಮೊದ್ಲ ಒಂದು ಇಂಡೋ ಮಲೇಷಿಯಾ ಅಂತ ಸೆಕ್ಷನ್ ಐತೆ, ಅಲ್ಲಿ ಫಿಶ್ಗಳು ಮತ್ತು ಸ್ನೇಕ್ ಎಲ್ಲ ಇತ್ತು. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಆಫ್ರಿಕನ್ ಡೊಮೈನ್ ಸೈಡ್ ಹೋದ್ವಿ. ಹೋಗ್ಬೇಕಾದ್ರೆ ಈ ವುಡ್ ವಾಕ್ ಭಾರಿ ಇತ್ತ, ಇದು ಚಂದ ಇತ್ತು. ಅದಾದ್ಮೇಲೆ ಫಸ್ಟ್ ಹೋದ್ಗಳೇ ನಮ್ಗೆ ಯಾರು ಸಿಕ್ಕರು ನೋಡ್ರಿ, ಈ ಗೊರಿಲ್ಲ ಏನೋ ತಿನ್ಕೊಂಡ್ ಕೂತಿತ್ತದು. ಅದಾದ್ಮೇಲೆ ಇನ್ನೊಂದೆರಡು ಏನೋ ಪ್ರಾಣಿಗಳು ನೋಡಿದ್ವಿ. ನೋಡಿ ಇಲ್ಲಿ ಜಿರಾಫ್ ಸೈಡ್ ಬಂದಿವೆ. ಇವು ಅಷ್ಟೇ ಹೊಟ್ಟೆ ಹಸ್ತಿತ್ತೇನೋ, ಇವು ಊಟನೇ ಮಾಡಕತ್ತಿದ್ವು. ಇವು ಎಲ್ಲಾ ಊಟ ಮಾಡೋದ್ ನೋಡ್ರಿ ನಮಗೂ ಹೊಟ್ಟೆ ಹಸಿತ. ಈ ತರ ಪಿಕ್ನಿಕ್ ಏರಿಯಾ ಇರ್ತದ ನಡ್ಬರ್ಕ್ ಎಲ್ಲಾರ ಒಂದೊಂದ್ ಕಡೆ. ಅಲ್ಲಿ ಕೂತು ನಾವು ಮನೆಯಿಂದ ಸ್ವಲ್ಪ ಊಟ ತಗೊಂಡ್ ಹೋಗಿದೀವಿ, ತಿಂದ್ವಿ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಕೆನಡಿಯನ್ ಡೊಮೈನ್ ಸೈಡ್ ಹೊಂಟಿವಿ. ಇಲ್ಲಿ ಹೋಗಾಕ ಅರ್ಧ ಕಿಲೋಮೀಟರ್ ನಡಿಬೇಕಾ, ಅರ್ಧ ಕಿಲೋಮೀಟರ್ ನಡೆಯೋದು ಹೆಂಗಾರ ಇರ್ಲಿ. ಇಲ್ಲಿ ನೋಡ್ರಿ ಇಷ್ಟು ಬಿಸಿಲದ. ಬಿಸಿಲಿಗೆ ನಾವು ಕಷ್ಟಪಟ್ಟು ನಡ್ಕೊಂಡು ಹೋದ್ರ ಈ ಪ್ರಾಣಿಗಳು ಮಾತ್ರ ಆರಾಮ್ ನಿದ್ದೆ ಹೊಡ್ಯಾಕತ್ತಾವ. ಇಲ್ಲಿ ನೋಡ್ರಿ ಇಷ್ಟು ಕಷ್ಟಪಟ್ಟು ಹೋಗಿವ್ಯಾ ನಾವು. ಇದು ಗ್ರಿಜಲಿ ಬೇರ್ ಕೆನಡಾ ಒಳಗ ಇದು ಫೇಮಸ್ ಪ್ರಾಣಿಯಪ್ಪ. ಇದನ್ನ ನೋಡ್ಬೇಕಂತ ಹೋದ್ರ ನೋಡ್ರಿ ಒಂದೇ ಅದ, ಅದನ್ನು ಚಲೋ ನಿದ್ದೆ ಹೊಡ್ಯಾಕತ್ತಿ. ಹೋಗ್ಲಿ ಬಿಡ್ರಿ, ಇಲ್ಲೇ ಹೊರಗ ಕಲ್ಲಿನ ಬೇರ್ ಇದು ಅವ್ರ ಬಾಜು ನಿಂತ ಫೋಟೋ ತಕೊಂಡಿವೆ. ಫೋಟೋ ತಕೊಂಡು ನೆಕ್ಸ್ಟ್ ನನ್ನ ಫೇವ್ರೆಟ್ ಝೋನಿಗೆ ಹೊಂಟಿವಿ. ಅದ್ ಯಾವ್ದಂದ್ರ ಡಿಸ್ಕವರಿ ಝೋನ್. ಇಲ್ಲಿ ಫುಲ್ ದೊಡ್ಡ ಸ್ಪ್ಲಾಶ್ ಪ್ಯಾಡ್ ಇತ್ತು. ಅನನ್ಯಾಗಾರ ನೀರ್ ಇದ್ರ ಸಾಕು, ಚಲೋ ಆಟ ಆಡಿದ್ಲು. ಆಟ ಆಡಿ ನೆಕ್ಸ್ಟ್ ಲಾಸ್ಟ್ ಇರ್ತಾವಲ್ಲ ಗಿಫ್ಟ್ ಶಾಪ್, ಇವೆಲ್ಲ ಹೆಂಗ್ ಬಿಡ್ತೀವಿ ನಾವು. ಅಲ್ಲೇನು ತಗೊಳ್ಳಿಲ್ಲ ಅಂದ್ರೂ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಏನೇನ್ ಅದಾವಂತ ನೋಡಿದ್ರನೆ ನಮಗ್ ಸಮಾಧಾನ ಆಗೋದು. ಅವೆಲ್ಲ ನೋಡ್ಕೊಂಡು ವಾಪಸ್ ಮನೆಗೆ ಹೋದ್ವಿಪ್ಪ. ಬಾಯ್.